ಗುಡ್ ಮಾರ್ನಿಂಗ್, ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕಣ್ಣೂರಿಂದ. ಸೊ ಲಾಸ್ಟ್ ಲಾಗ್ ನೋಡಿರ್ತೀರ. ಲಾಸ್ಟ್ ಲಾಗಲ್ಲಿ ನಾವು ಈ ಒಂದು ಕಣ್ಣೂರು ಜಾಗಕ್ಕೆ ರೀಚ್ ಆಗಿ ಸಲಾಮ್ ಅವರ ಒಂದು ಊರಿದು. ಸೊ ಸಲಾಮ್ ಮನೆ ಈ ಕಡೆಯಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಸೊ ನಿನ್ನೆ ಚೆನ್ನಾಗಿತ್ತು, ಒಳ್ಳೆ ಸೋಮೇಶ್ನೆಲ್ಲ ನಾನು ಸೋಮೇಶ್ವರೆಲ್ಲ ಬಂದು ಇನ್ನಿಬ್ಬರು ಬರ್ತೀನಿ ಅಂದರೆ ಕ್ಯಾನ್ಸಲ್ ಆದರು. ಲಾಸ್ಟ್ ಮೂಮೆಂಟ್ ಅವ್ರದ್ದೇನೋ ಗಾಡಿ ಪ್ರಾಬ್ಲಮ್ ಆಗಿಬಿಟ್ಟೆ. ಸೊ ಇವತ್ತು ಡೇಟು. ನಿನ್ನೆ ರಾತ್ರಿ ಮಾತ್ರ ಮೆಮೊರೇಬಲ್ ಆಗಿತ್ತು. ಏಕೆ ಅಂದರೆ ಒಂದು ಒಳ್ಳೆ ಅಡುಗೆ ಮಾಡಿಕೊಂಡು, ಆ್ಯಕ್ಚುಲಿ ಏನು ಅಂದರೆ ನಾವು ಕ್ಯಾಂಪಿಂಗಲ್ಲಿ ನಿಮ್ಗೆ ಗೊತ್ತು ಅಷ್ಟು ಡಿಶಸ್ಗಳು ಮಾಡೋಕ್ಕಾಗಲ್ಲ. ನಿನ್ನೆ ಗೀ ರೈಸು, ಕಬಾಬು, ಚಿಲ್ಲಿ ಚಿಕನ್ನು, ಸೊ ಇಷ್ಟು ಮಾಡಿಕೊಂಡು ಒಂದು ಒಳ್ಳೆ ಬ್ಯಾಕ್ ವಾಟ್ರ್ ಇದು. ಸೊ ಬ್ಯಾಕ್ ವಾಟ್ರ್ ಅಂದರೆ ಚಾನಲ್ ನೀರು ನೋಡೋಕ್ಕೆ ಈ ಹತ್ತಿರದಿಂದ ನಿನ್ನೆ ಮಳೆ ಬಂದಿರೋದಕ್ಕೆ ಸ್ವಲ್ಪ ಹೊಂಡ ಥರ ಆಗಿ ಕಲರ್ ಚೇಂಜ್ ಆಗಿದೆ. ಬಟ್ ಹತ್ತಿರದಿಂದ ಹೋಗಿ ನೀರು ಎತ್ಕೊಂಡ್ರೆ ಕ್ಲಿಯರ್ ಆಗಿದೆ ನೋಡಿ. ಇಲ್ಲೇ ಟೆಂಟ್ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ನೆನ್ನೆನೂ ಒಂದು ಒಳ್ಳೆ ಕೈ ಕೊಡ್ತು. ನನ್ನ ಹತ್ರ 2 men ಟೆಂಟ್ ಇತ್ತು, ಮಿಕ್ಕಿ ಟೆಂಟೆಲ್ಲ ನಾವು ಅಭಿ ಹತ್ರ ಇತ್ತು. ಸರಿ, ಹತ್ರ ಏರಿಯಾದಲ್ಲಿ ಹತ್ರ ಯಾರಿದ್ದಾರೆ ಪ್ರಣವ್ ಹತ್ರ ಇತ್ತು. 3 men ಟೆಂಟು ತರಿಸ್ಕೊಳ್ಳೋಣ ಅಂದ್ಬಿಟ್ಟು ತರಿಸ್ಕೊಂಡೆ. ರಾಜಣ್ಣ ಏನು ಮಾಡಿದ್ದಾರೆ ಗೊತ್ತಾ, ಟೆಂಟ್ ಕೊಟ್ಟಿದ್ದಾರೆ, ಕಡ್ಡಿನೇ ಕೊಟ್ಟಿಲ್ಲ. ಕೊನೆಗೆ ಸಲಾಮ್ ಅವ್ರ ಫ್ರೆಂಡ್ಸು ನೋಡ್ಬಿಟ್ಟು ಯಾಕೋ ಟೆಂಟ್ ಏನೋ ಸರಿಗೆ ಆಗ್ತಾಯಿಲ್ವಲ್ಲ, ಏನೋ ಆಗ್ತಿಲ್ಲ ಅಂದ್ಬಿಟ್ಟು ಬಂದು ನೋಡಿದ್ರು. ಅವ್ರಿಗೆ ಗೊತ್ತಾಯಿತು ಟೆಂಟ್ ಕಡ್ಡಿ ಇಲ್ಲ ಅಂದ್ಬಿಟ್ಟು. ಆಮೇಲೆ ಕಡ್ಡಿ ತಂದು ಕೊಟ್ಟರು. ಇದಾವುದು ಸಕ್ಕ 3 men 5 men ಗೊತ್ತಾಗ್ತಿಲ್ಲ. ಇದು 5 men ಅನಿಸುತ್ತೆ. ಇದು 5 ಜನ ಸಕ್ಕ ದೊಡ್ಡದಾಗಿದೆ. ಇನ್ನೂ ಸೋಮೇಶ್ ಹೊರಡೆ ಮಲಗಿದ್ದಾರೆ ನೋಡಿ. ಸೂಪರ್, ಒಳ್ಳೆ ನಿದ್ರೆ ಮಾತ್ರ. ಬಂದಾಗ ಸ್ವಲ್ಪ ಸೆಕೆ ಇತ್ತು, ಹೋಗ್ತಾ 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 ಒಳ್ಳೆ ಕೋಲ್ಡ್ ಆಗೋ ಸ್ಟಾರ್ಟ್ ಆಯಿತು. ಇವಾಗಂತೂ ಈಗ ನನಗೆ ನೋಡಿ ಜಾಕೆಟ್ ಹಾಕಿದ್ದೀನಿ ಅಂದರೆ ಕೋಲ್ಡು ಲೈಟಾಗಿದೆ. ಸೊ ಅದರಿಂದ ಬೆಳಗ್ಗೆನೇ ಎದ್ದು ಈಗೊಂದು ನೋಡಿ ಸಲಾಮ್ ಆಗಲೇ ಬೆಳಗ್ಗೆನೇ ಬಿಸಿನೀರು ಇಡ್ತಾವನೆ. ಆಯ್ ಮಗ. ಹಾಂ ಪಾಪ ಅವ್ರ ಊರಿಗೆ ಬಂದಮೇಲೆ ಸಖತ್ತು ನಿಮ್ಮೂರಲ್ಲಿ ನೀನು ಈ ಥರ ಮಾಡಿದ್ದಲ್ಲ ಕ್ಯಾಂಪಿಂಗ್ ಎಷ್ಟು ವರ್ಷದಲ್ಲಿ? ಇಲ್ಲೇ ಇಡು ಕಟ್ಟೆ ಮೇಲೆ. ಇಲ್ಲೇ ಇವತ್ತು ಸ್ವಲ್ಪ ಬೆಳಗ್ಗೆನೇ ಬಿಸಿನೀರು ಕಾಯಿಸ್ಕೊಂಡು, ನಮ್ಮದು ಮಾಮೂಲಿ ಬೆಳಗ್ಗೆನೇ ರೊಟೀನ್ ಅದು. ಈಗ ಬಿಸಿನೀರು ಇಲ್ಲ, ಜೀರಾ ನೀರು. ಈಗ ಒಂದು ಒಳ್ಳೆ ಡ್ರೋನ್ ಶಾಟ್ ಆಡ್ಸೋಣ. ಬೆಳಗ್ಗೆ ಬಂದಾಗ ಫುಲ್ಲು ಎದ್ದಾಗ ಫುಲ್ ಕವರ್ ಆಗೋಗಿತ್ತು. ಇದು ಈ ಕಡೆ ಭತ್ತ ಪ್ಯಾಡಿ ಫೀಲ್ಡು, ಈ ಕಡೆಯಿಂದ ತೋಟ. ಒಳ್ಳೆ ವ್ಯೂ ಮಾತ್ರ. ಜಟ ಇಲ್ಲೇ ಇದೆ. ಇವತ್ತು ಪ್ರೋಗ್ರಾಮ್ಗಳಿದೆ ಸ್ವಲ್ಪ ಒಳ್ಳೆ ಬೀಚ್ ಕಡೆ, ಡ್ರೈನ್ ಬೀಚು, ಮುಸ್ಲಿಪಾಡು, ಡ್ರೈನ್ ಬೀಚ್ ಎಲ್ಲ ಕಡೆ ಎಲ್ಲ ಹೋಗೋಣ ಅಂತ ವಾಚ್ ಮಾಡ್ತೀರಿ. ಇವಾಗ ಒಂದು ಡ್ರೋನ್ ಶಾಟ್. ಅಂತ ನಾನು ವರ ತ್ರಿಶೂರ ಕಟ್ಟ ಚಾಯಿ ಬ್ಲ್ಯಾಕ್ ಕಾಫಿ ಬೆಳಗ್ಗೆನೆ. ಹಿಂದೆಗಡೆ ನೋಡಿ ಬ್ಯಾಕ್ ಡ್ರಾಪಲ್ಲಿ ಹಿಂಗಿದೆ ಸೂರ್ಯ ಹೇಳ್ತಾ ಇದ್ದಾರೆ. ಹೆಂಗುರು ಇದೆ ಸ್ವರ್ಗ ಗುರು. ಇಲ್ಲಿ ನೋಡಿ ಈ ಕಡೆ ಗದ್ದೆ. ಬೆಳಗ್ಗೆ ಮಾತ್ರ ಹೆಂಗಿತ್ತು ವೆದರ್ ಅಂದರೆ ನಮ್ಮ ಟೆಂಟ್ ಫುಲ್ಲು ಇಬ್ಬನಿಯಾಗಿ ತೊಟ್ಟಿಗ್ತೈತೆ. ಒಳ್ಳೆ ಚೆನ್ನಾಗಿ ಕೂತಿದ್ದೀವಿ. ಒಳ್ಳೆ ಬೆಳಗ್ಗೆನೆ ನಾನು ಸ್ವಲ್ಪ ಕೆಲಸ ಆಯಿತು ಮಾಡ್ಕೋದಿದ್ದೆ. ಸಲಾಮು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡಪ್ಪ. ಬೆಳಗ್ಗೆ ಏನು ಕೆಲಸ? ಎಡಿಟಿಂಗ್ ಕೆಲಸ ಮುಗಿತು. ಹೌದು, ಎಡಿಟಿಂಗ್ ಇತ್ತು ಸ್ವಲ್ಪ. ಹಂಗೆ ಹೇಳು, ಏನು ಕೆಲಸ ಮಾಡ್ತೀವಿ ಹೇಳ್ತಾರ ತಿಳ್ಕೊತಾರೆ ಬ್ರೋ. ಏನು ಬೈ ಹೆಂಗಿತ್ತು ನಿದ್ರೆ? ಯಾವುದು ಡಿಸ್ಟರ್ಬೆನ್ಸು ಏನೋ ಹೊಡಿತಿದ್ದ ಅಂತ ಹೇಳಿದ್ರಿ. ರಾತ್ರಿ ಎಲ್ಲ ಫುಲ್ ಫುಟ್ಬಾಲ್ ಅಣ್ಣ ಹೊಡಿತಿದ್ದ. ಕಾಲು ಅಗ್ಳಿಸ್ಕೊಂಡ್ ಮಲ್ಕೊತಾನೆ. ಆಮೇಲೆ ನಾನೊಂದು 2 ಸಲ ತೊಳ್ದೆ, ಹೋಗ ಆ ಕಡೆ ಅಂತ. ನೀವು ಒದಿಬೇಕಿತ್ತು. ಅದು ನಮ್ದು ಇದ್ದೇ ಇರುತ್ತೆ. ನಾವು ಘಾಟ್ ಸೆಕ್ಷನ್ ಗಾಡಿ ಓಡಿಸ್ತಾ ಇರ್ತೀವಿ. 2ನೇ ಗೇರಲ್ಲಿ ಹಾಕೊಂಡು ಗಾಡಿ ಲೋಡ್ ಗಾಡಿ ಹತ್ತಿಸ್ತಾ ಇರ್ತೀವಿ. ಏನ್ ಮಾಡೋದು ಗುರು, ವಯಸ್ಸಾಗ್ತಿದೆ. ಘಾಟ್ ಸೆಕ್ಷನ್ ಗಾಡಿ ಓಡಿಸ್ತಾ ಇರ್ತೀವಿ. ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತೀವಿ ನಾವು. ಗೊತ್ತಿಲ್ವಾ? ಮಲಗಿದ್ಮೇಲೆ ನಾವು ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತೀವಿ. ಡ್ರೈವರ್ ಆಗಿ ಏನ್ ಮಾಡು ಗುರು, ಜೀವನ ನಡಿಬೇಕಲ್ಲ. ಒಂದ್ ಕಡೆ ಕೆಲಸ ಮಾಡಿದ್ರೆ ಆಯ್ತದ ಬಿಡಿ. ಈಗ ಒಳ್ಳೆ ನೆಕ್ಸ್ಟ್ ಲೆವೆಲ್ ವೈಬ್ ಸಿಗಲ್ಲ ಇವೆಲ್ಲ. ಇದೆಲ್ಲ ಹುಡ್ಕೊಂಡು ತೊಗೊಂಬರ್ಬೇಕಷ್ಟೆ. ಹುಡುಕಿ ಕೆದಕಿ ತೆಗಿಬೇಕು.
ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಮಾಡೋಕ್ಕೆ. ಏನು ಗುರು ಕ್ಯಾಂಪಿಂಗ್ ಅಂದರೆ ಸುಮ್ಮನೆ ಈಸಿ ಅಲ್ಲ. ಸರಿ, ಅಲ್ಲಿ ಟೆಂಟು, ಅಲ್ಲಿ ಅಡುಗೆ ಮಾಡ್ಕೊಂಡಿದ್ದು. ನಮ್ಮ ಗಾಡಿ ಅಂತೂ ಒಳ್ಳೆ ಯೂಸ್ ಮಾಡ್ಕೊತಾ ಇದ್ದೀನಿ. ಹಿಂದೆಗಡೆ ಸೂರ್ಯಾಜಿ ಗುಡ್ ಮಾರ್ನಿಂಗ್. ಓಕೆ, ಸೊ ಈಗ ನಾವಲ್ಲಿ ಕ್ಯಾಂಪಿಂಗ್ ಮಾಡಿದ್ದು, ಅಲ್ಲಂತೂ ಏನೂ ಗಲೀಜಿರಲಿಲ್ಲ. ಸೊ ನಾವಿಲ್ಲೇ ಫುಡ್ಡು ಪ್ರಿಪೇರ್ ಮಾಡ್ಕೊಂಡಿದ್ದು. ಸೊ ಹೊಸ ಜಾಗದಲ್ಲಿ ಬೆಂಕಿ ಕಲ್ಲು ಅಷ್ಟೇ ಇರೋದಿನ್ನ, ಅಂದರೆ ಕೆಂಡ ಥರ. ಇನ್ನೆಲ್ಲ ನೀಟಾಗಿ ಪ್ಯೂರಾಗಿ ಕ್ಲೀನ್ ಮಾಡಿಬಿಟ್ಟು, ಸೊ ನನ್ನ ಗಾಡಿನ ಲೈಟಾಗಿ ಒರೆಸ್ಕೊಂಡು ಈಗ ಇವತ್ತು ಆ್ಯಕ್ಚುಲಿ ಸ್ವಲ್ಪ ಕೋಸ್ಟಲ್ ಕಡೆ ಅಲ್ವಾ, ಒನ್ ಡೇ ಕ್ಯಾಂಪಿಂಗ್ ಆಯಿತು. ರೂಮ್ಗೆ ಹೋಗೋಣ ಅಂತ, ಇವತ್ತು ರೂಮ್ ಮಾಡೋಣ ಅಂತ ಓಡೋಣ. ಸ್ವಲ್ಪ ಕೆಲವು ಐಟಮ್ ಇದೆ, ಎಲ್ಲ ಮನೆಗೆ ಇಟ್ಬಿಟ್ಟು ಓಡೋಣ. ಓಕೆ, ಈಗ ಟಾರ್ಜನ್ ಮನೆಗೆ ಕೆಲವು ನೈಟ್ ಸ್ವಲ್ಪ ವೆಸಲ್ಸ್ ತೊಗೊಂಬಂದಿದ್ದು, ಅದನ್ನು ಕೊಟ್ಬಿಟ್ಟು ಹಂಗೆ ಅವ್ರ ಮನೆ ನೋಡಿರಲಿಲ್ಲ, ಅವ್ನು ತೊಗೊಂಬಂದಿದ್ದ. ಹಂಗೆ ಅವ್ರ ಮನೆ ನೋಡ್ಕೊಂಡು ಅವ್ನು ಬಾ ಅಂತ ಹಿಂಸೆ ಕೊಡ್ತಾನೆ. ಇಷ್ಟು ದೂರ ಬಂದ್ಬಿಟ್ಟು ನೋಡಿ ಹೆಂಗಿದೆ ಅವ್ರ ಊರುಗಳು. ಹೊರಗಡೆ ಎಲ್ಲ ಇಂಟೀರಿಯರ್ ಲೈಫು. ಓ, ಏನು ಟಾರ್ಜನ್ ಸಿಮೆಂಟ್ ರೋಡ್ ಬೇರೆ ಮಾಡಿಸ್ಕೊತಾನೆ ಮನೆಗೆ. ನೋಡಿ ದುಡ್ಡಿಲ್ಲ ಅಂತಾನೆ. ಕರೆಕ್ಟಾಗಿ ಒಂದು ಕಾರ್ ಹೋಗೋಷ್ಟು ಐತೆ, ಅದು ನಮ್ಮ ಗಾಡಿ. ಯಾವ್ದು ಇದೆ ನಮ್ಮ ಮನೆ. ಓ ಟಾರ್ಜನ್ ಎವಡೆ ಏನೇ ಮಾಡ್ತಾರೆ മനസ്സിലായോ? ಕಾಫಿ ಕುಡಿಚಾ? ಏನ ಮನೆ ಇದೆಯಾ? ನೋಡಿ ಯಾವಾಗಲೂ ಟಾರ್ಜನು ಬನ್ನಿ ಬೈ. ಸೊ ಟಾರ್ಜನ್ ಮನೆ ಯಾವಾಗಲೂ ಕರ್ನಾಟಕ ಕೇರಳದಿಂದ ಬರೋದು ನಮ್ಮ ರೈಟ್ ಜೊತೆ ಯಾವಾಗಲೂ ಕರ್ನಾಟಕಕ್ಕೆ. ಸೊ ಸೂಪರ್ ಗುರು, ಒಳ್ಳೆ ಪೀಸ್ಫುಲ್ ಲೈಫು. ನೆಮ್ಮದಿ ಕೊಡಲಿ, ನೆಮ್ಮದಿಯಾಗಿದೆಯಾ? ಹಾಂ ನೋಡಿ, ಮನೆ ಮುಂದೆ ಅಂಗಳ, ಗಾಡಿ ನಿಲ್ಸೋಕ್ಕೆ, ನಮಗೆಲ್ಲ ಕಾರ್ಗಳು ನಿಲ್ಸೋಕ್ಕೆ ಜಾಗ ಇಲ್ಲ. ಓ ಏನೋ ಇದು ನಿನ್ನ ಮಿಷಿನ್ ಕಟ್ಟಿಂಗ್ದು ಇನ್ನೊಂದು ಗಾಡಿ ಇತ್ತಾನೆ, ಅದು ಅಂಟರು ಸ್ಟನ್ನರು. ಓ ಫುಲ್ಲು ನೋಡಿ, ಒಂದು ಮರ ಕಟ್ ಮಾಡೋ ಕೆಲಸಕ್ಕೆ ಇದ್ರದ್ದು. ಇದೇ ಗಾಡೀಲಿ ಬರ್ತಾಯಿದ್ದ ಫಸ್ಟು ರೈಡ್ಗೆ ಎಲ್ಲನ. ಏನು ಮಗಲಿ ದೊಡ್ಡ ಎಷ್ಟು 80ಕ್ಕೆ 60 ಇಲ್ಲ 80ಕ್ಕೆ ಸೈಟು? ಹಾಂ 60-80 ನೋಡಿ ಬೈ, ಸಾವುಕಾರ ಬೈ. ಸಿಮೆಂಟ್ ರೋಡ್ ಬೇರೆ ಮಾಡಿಸ್ಕೊತವನೆ. ನಾವು 2030 ಬದುಕೊಂಡಿರ್ತೀವಿ, ಅದರಲ್ಲೂ ಏನು ಕಿರಿಕ್ಳು. ಎಷ್ಟು ಪೀಸ್ಫುಲ್ ಲೈಫ್ ಅಲ್ಲ. ಮುಂದೆಗಡೆ ಬೈ ಇದರಲ್ಲೇ ಒಂದು ಮನೆ ಕಟ್ತಾರೆ ಬೈ ಬೆಂಗಳೂರಲ್ಲಿ 2030. ಇದೆಲ್ಲ ಎತ್ಬಿಡ್ತಾರೆ 4 ಫ್ಲೋರು. ಅವ್ರ ವೈಫ. ಓ ಯಾರಿಗಪ್ಪ ಹಾಯ್ ಕುಡಿ ಬೈ. ಅದು ಚಾಕ್ಲೇಟ್ಸ್. How are you? Fine. Your name? ಪಾಪ ನಾಚಿಕೆ, ಇವನ್ ಥರ ನಾಚಿಕೆ. ರೋಸೆಲ್ಲ ಬೆಳೆಸಿದ್ಯಾ? ಯಾರ್ಯಾರು ಕೊಡಕ್ಕ ಹೋಯ್ತಾ ಇರ್ತಾನೆ ಬೈ, ಬೀಚ್ಗೆ ಹೋಯ್ತಾ ಇರ್ತಾನೆ ಅವಾಗ, ಕಣ್ಣೂರು ಬೀಚ್ಗೆ, ಡ್ರೈವಿಂಗ್ ಬೀಚ್ಗೆ. ಸೂಪರ್. ಮಗಳು ಮುಂದೆಲ್ಲ ದಮ್ ಹೊಡಿತ್ಯಾ? ಮನೆ ಹತ್ರ ದಮ್ ಹೊಡಿತ್ಯಾ? ಬಾರ ಇಲ್ಲಿ, ಅಲ್ಲೇ ಬರ್ತೀರಿ. ಇದನ್ನೇ ಮಾಡೋದು. ಏಯ್ ಮಗಳು ಮುಂದೆನೇ ದಮ್ ಹೊಡಿತ್ಯಾ? ಅವ್ಳಿಗೆ ಮಗಳಿಗೆ ಭಾಷೆ ಬರೋಂಗಿದ್ರೆ ನಾನು ಗ್ಯಾರಂಟಿ ಹೇಳ್ತಿದ್ದೆ. ಈಗಳು ಬಾಯಿ ದಮ್ಮು ಸಿಗರೇಟ್ ಬೇಡನು. ಹಾಂ ಬಾಯಿ ಅಪ್ಪ ಸಿಗರೇಟ್ ಬೇಡಪ್ಪ ಅನು. ಹಂಗೆಲ್ಲ ಮನೆ ಮಕ್ಳು ಮುಂದೆ ಹೊಡಿಬೇಡ, ಓಕೆನಾ? ಸರಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇಲ್ಲಿ ರೂಮ್ಸು ಹತ್ರದಲ್ಲಿ ಯಾವುದೋ ಒಂದು ರೂಮ್ಸ್ ಇತ್ತು. ಯಾವುದೋ ಇದು ಬೋಗನ್ವಿಲಿಯಾ. ಸೊ ಇಲ್ಲೇ ಇವಾಗ ಸ್ವಲ್ಪ ರೂಮಲ್ಲಿ ರೆಸ್ಟ್ ಮಾಡಿ, ಸ್ವಲ್ಪ ಅಂದರೆ ಈ ಕಡೆ ಕೋಸ್ಟಲ್ ಕಡೆ ಅಲ್ವಾ, ಬಿಸಿಲು ಜಾಸ್ತಿ. ಇವ್ನಿಗೂ ಏನೋ ಕೆಲಸ ಇದೆ ಅಂತ, ಮರ ಕಟ್ ಮಾಡೋದು ಕೆಲಸ 2 ಅವರ್ಸ್ ಹೋಯ್ತು. ಆಮೇಲೆ ಸಾಯಂಕಾಲ ಒಂದು ಒಳ್ಳೆ ಬೀಚ್ ಸೈಡು, ಡ್ರೈವಿಂಗ್ ಬೀಚು, ಮತ್ತು ಅಲ್ಲೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಆದರೆ ಇವತ್ತೇ ತೇಮ್ಗೆ ಹೋಗೋಣ ಅಂತಿದ್ದೀವಿ, ಹುಡುಕ್ತಾ ಇದ್ದೀವಿ. ಆಲ್ರೆಡಿ ಗೊತ್ತಿದೆ, ಸ್ವಲ್ಪ ಏನೋ ಒಳ್ಳೆ ಗ್ರ್ಯಾಂಡಾಗಿ ಎಲ್ಲಿ ನಡೀತದೋ ಅಲ್ಲಿ ಕೇಳಿದ್ದೀವಿ. ನೋಡೋಣ, ನಮ್ಮ ಗಾಡಿ ಪಾರ್ಕ್ ಆಗಿದೆ, ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. ನಾವು ಇವಾಗ ರೂಮಲ್ಲೆಲ್ಲ ರೆಸ್ಟ್ ತೊಗೊಂಡು ಈಗ ಡೈರೆಕ್ಟು ಬೀಚ್ಗೆ ಬಂದುಬಿಟ್ಟಿದ್ದೀವಿ. ಡ್ರೈವಿಂಗ್ ಬೀಚ್ ಮುಸ್ಲಿಪಾಡ್. ನಾವು ಮುಸ್ಲಿಪಾಡ್ ಅಂತೀವಿ, ಮಲ್ಕಪಾಡ ಅಂತ ಏನೋ ಅಂತಾರೆ ಗುರು. ಒಂದು ಟೈಮಲ್ಲಿ ಬೈಕಲ್ಲಿ ಬಂದಿದ್ದೆ 200ಅಲ್ಲಿ ನೋಡಿ, ಪಿಕ್ ಆಗ್ತಾ ಇದ್ದೀನಿ ಡ್ರೈವಿಂಗ್ ಬೀಚ್ ಇದು. ಸೊ
ಬಟ್ ಇದೇನು ಅಂದರೆ ಫುಲ್ ಸ್ಟ್ರೆಚ್ ಅಲ್ಲ, 4 ಕಿಲೋಮೀಟ್ರ್ ಇದು. ಏನಂದರೆ ನಮಗೆಲ್ಲ ಕರ್ನಾಟಕದಲ್ಲಿ ಯಾವುದೇ ಬೀಚ್ಗೆ ಹೋದ್ರೂ ಹೋಗೋಕ್ಕಾಗಲ್ಲ, ಯಾಕಂದರೆ ಅದು ಮಣ್ಣು ಸ್ವಲ್ಪ ಸಾಫ್ಟ್ ಇರ್ತದೆ, ಕಚ್ಕೊಬಿಡುತ್ತೆ. ಬಟ್ ಈ ಒಂದು ಕಣ್ಣೂರಲ್ಲಿ ಡ್ರೈವಿಂಗ್ ಬೀಚ್ ಅಂತಲೇ ಇದೆ ಹೆಸರು. ಸೊ ಇಲ್ಲಿ ಏನಂದರೆ ಸಖತ್ ಒಳ್ಳೆ ಇದಿರುತ್ತೆ, ಕಾರ್ ಅವರೆಲ್ಲ ಬಂದು ಜಾಲಿ ಮಾಡ್ತಾ ಇರ್ತಾರೆ. ಸುಮ್ಮನೆ ನೋಡಿ ಓಡಾಡ್ತಾ ಇರ್ಬೋದು ಹಿಂಗೆ. ಯಾವುದೋ ಬರ್ಡ್ಸ್ ನೋಡಿ ಇಲ್ಲಿ, ನೋಡಿ ಈ ಚಲ್ತ್ರನೇ ಹೋಗ್ಬೋದು ಹಿಂಗೆ. ಸಿಗಾಕೊಂಡು ಓಡ್ತಾ ಇತ್ತಲ್ಲ ಇದು. ಏನೋ ಸ್ಟೋರೇಜ್ ಫುಲ್ ಆಗೈತೆ ಒಂದು. ಒಳ್ಳೆ ಮಜಾ ಕೊಡುತ್ತೆ ನಿಜವಾಗ್ಲೂ. ಇಲ್ಲಿ ಡ್ರೈವಿಂಗ್ ಬೀಚಲ್ಲಿ ಒಂದು 4 ಕಿಲೋಮೀಟರ್ ಸ್ಟ್ರೆಚ್ ಇದೆ. ಸುಮ್ಮನೆ ಓಡಿಸ್ಕೊಂಡು ಹೋಗ್ತಾರೆ ಜಾಲಿಗೆ ಬೀಚ್ ಬೇಕಾ. ಏನು ಸ್ಪೀಡ್ ಆಗ್ಬೇಕಾದ್ರೂ ಹೋಗ್ಬೋದು, ಇಲ್ಲಿ ಏನೂ ಅಲ್ಲ ನೋಡಿ. ಸ್ಪೀಡ್ ಲಿಮಿಟೇ ಬೇಡ ನೋಡಿ, ಹಿಂಗೋಗಿ ಕಟ್ಟಾಗುತ್ತೆ. ಫುಲ್ಲು ಗಾಡಿ ಒಂಚೂರು ಅಲ್ಲಾಡಲ್ಲ, ಅಷ್ಟು ಲೆವೆಲ್ ಇದೆ ರೋಡು. ಚಾಟ ಮನಸ್ಲಾಯ ನೋಡಿ ಹೆಂಗೆ ಹೋಗ್ಬೋದು. ಉಯ್ ಕಲ್ಲು ಬಂಡೆ ಇಲ್ಲೂ ಐತೆ, ಮಣ್ಣು ಬೈಡ್ ಅಂತ ಬಿಸಾಕ್ಬಿಡ್ತದೆ ನೋಡಿ ಹೆಂಗೆ ಹೋಗ್ಬೋದು. ಜಾಲಿ ಜಾಲಿ ಎಂದ ಜಾಲಿ ಇಲ್ಲ ಹಾಕಣ ನೋಡ, ಇಲ್ಲಿ ಐತೆ ಇಲ್ಲಿ ಸಖತ್ ನಿಜವೂ ಒಳ್ಳೆ ವೈಬು. ಒಂಥರ ಏನೋ ನೀವು ಈ ಜಾಗದಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಏನೋ ಒಂಥರ ಸಖತ್ತು ಖುಷಿ ಕೊಡುತ್ತೆ. ಏನಂದರೆ ಏನೋ ಫುಲ್ಲು ಯಾವುದೇ ಥರ ಟ್ರಾಫಿಕ್ ಇರೋದಿಲ್ಲ, ಯಾವುದೇ ಅಡ್ಡ ಬರೋದಿಲ್ಲ. ಬರ್ತಾರೆ ಅವ್ರ ಪಾಡು ಹೋಗ್ತಾರೆ, ಯಾಕಂದರೆ ವೈಡ್ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಅದು ಏನು ಒಂಥರ ಆ ಬೀಚ್ ಪಕ್ಕನೇ ಡ್ರೈವ್ ಮಾಡೋಗೋದು ಹೇಳೋದು ನೆಕ್ಸ್ಟ್ ಲೆವೆಲ್ ಮಜಾ ಮಾತ್ರ. ಹೀಗೆ ಬಂದು ಕುತ್ಕೊಂಡು ಏನೋ ಸ್ವಲ್ಪ ವೆನಿಗರ್ದು ಮಿಕ್ಸು ಚೆನ್ನಾಗಿರ್ತದೆ ಇದು, ಅದಕ್ಕೆ ತಿನ್ನೋಣ ಅಂದ್ಬಿಟ್ಟೆ. ಹೆಂಗಿದೆ ಟೇಸ್ಟು? ಅಂದರೆ ಇದು ವೆನಿಗರ್ದೆ, ಅದಿದೆ. ಓಕೆ ಹೋಯ್ತಾರೆ ತಾಳಿ ನೋಡಿ. ಒಳ್ಳೆ ಫೆಸಿಲಿಟಿ ಮಾಡಿದ್ದಾರೆ ಗುರು ಡ್ರೈವಿಂಗ್ ಬೀಚಲ್ಲಿ. ಈ ಥರ ಈ ಗೌರ್ಮೆಂಟ್ ಆಗಲಿ ಏನಾದರೂ ಆಗಲಿ, ಈಗ ನಮ್ಮ ಕಡೆನೂ ಬೀಚ್ಗಳಿದೆ, ಆದರೆ ಯಾರೂ ಬಿಡಲ್ಲ ಈ ಥರ ಸುಮ್ಮನೆ. ಅಂದರೆ ಏನು ಹಾಳು ಮಾಡ್ತಾರಂತನೋ ಇಲ್ಲ ಅಂದರೆ ಸುಮ್ಮನೆ ಬಂದು. ಈಗ ಮುರುಡೇಶ್ವರದಲ್ಲಿ ನೋಡಿದ್ದೀರ, ಅಲ್ಲೋಗಿ ಗಾಡಿಗಳು ಉತ್ಕೊಳ್ಳುತ್ತೆ. ಬಟ್ ಇಲ್ಲೂ ಎಲ್ಲರೂ ಒಳ್ಳೆ ಜಾಲಿ ಮಾಡ್ತಾರೆ, ಸ್ಪೀಡಾಗಿ ಓಡಿಸೋದು, ರೇವ್ ಮಾಡೋದು, ಗಾಡಿ ಸ್ಪಿನ್ ನೋಡಿ ಅದೆಲ್ಲ ಮಾಡ್ತಾರೆ. ಬಟ್ ಅಫಿಷಿಯಲಿಯಾಗಿ ಗೌರ್ಮೆಂಟಿಂದನೇ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದರೆ ನೀಟಾಗಿ ಎಲ್ಲ ಕಡೆ ಎಂಟ್ರಿ ಮತ್ತು ಟಿಕೆಟ್ಸ್ ತೊಗೊಂಡ್ಬಿಡ್ತಾ ಇದ್ದಾರೆ. 40 ರೂಪಾಯಿ ಟಿಕೆಟು, ಪರವಾಗಿಲ್ಲ, ಒಳ್ಳೆ ಇದು. ಯಾಕಂದರೆ ಕ್ಲೀನ್ ಇದೆ ಮತ್ತು ಯಾವುದೇ ಥರ ಗಲೀಜಿಲ್ಲ. ಇಲ್ಲಿ ನೋಡಿ ಒಂಥರ ಈ ಏನು ಒಳಗಡೆ ಬೀಚ್ ಪಕ್ಕನೇ ಒಳ್ಳೆ ತಣ್ಣಗಿರುತ್ತೆ. ಏನು ಗಿಡ ಅಂತ ಗೊತ್ತಿಲ್ಲ, ಇದು ಸೂಪರ್. ಸ್ವಾಮಿಗಳು ಮಲಗಿ ತೊಳ ತೂಗೋ ಮಗುವ ಹಾಲು ಕುಡ್ದ ಸಾಕು ಬಿಡು, ಸಾಕು. ಅಲ್ಲಿ ಮರಕ್ಕೆ ಜಾಲಿ ಬೈ ಜಾಲಿ. ನೆಮ್ಮದಿ ಸುಖ ಇಲ್ಲಿರೋ ತಣ್ಣಗೆ. ಮಗು ಮಲಗೈತೆ. ನಾನು ಹಳೆ ಚಿಕ್ಕ ವಯಸ್ಸಲ್ಲಿ ತೊಟ್ಟಲ್ಲಿ ಮಲಗಿರೋ ಫೀಲ್ ಕೊಡ್ತಾ ಇದೆ ಬೈ, ನೆನಪಾಗ್ತಾ ಇದೆ. ಸುಖ ಮಲಗು ಚಾರುಲತೆ ನಿನಗು ನೆರಳಿದೆ. ನೋಡಿ ಕೆಲವರು ಈ ಥರ ಆಡ್ತಾರೆ ಕೋತಿಗಳ ಆಟಗಳು, ಮುಂದೆ ಗಿಂದೆ ಎಲ್ಲ ಕುತ್ಕೊಂಡು ಒಬ್ಬನು ಬ್ರೇಕ್ ಹಾಕಿ ಬೀಳಿಸಿದ್ರು ಆಗಲೇ. ಈಗ ನೋಡಿ ಈ ಥರ ಆಟ ಆಡಿದಾಗ ಏನಾಯ್ತದೆ, ಪೊಲೀಸರು ಬ್ಯಾನ್ ಮಾಡ್ತಾರೆ. ನೋಡಿ ಅಲ್ಲೊಬ್ಬನು, ಅಲ್ಲಿ ನೋಡಿ ಏನಾದ್ರು ಜಸ್ಟ್ ಡ್ರೈವಿಂಗ್ ಬೀಚ್ ಅಂತ ಕೊಟ್ಟಿರೋದು ಇದು ಸರ್ಕಸ್ ಬೀಚ್ ಅಂತ ಕೊಟ್ಟಿಲ್ಲ. ಸಖತ್ ಕಾಮಾಗಿದೆ ಗುರು ಇಲ್ಲಿ ಕುತ್ಕೊಳ್ಳೋಕ್ಕೆ. ನಾವು ನೋಡಿ ಅಲ್ಲಿ ಸೋಮೇಶ್ ನೋಡಿ ಹಂಗೆ, ಸೋಮೇಶ್ ಫುಲ್ಲು ಬೋಟ್ ಪಕ್ಕನೇ ಹಾಕ್ಕೊಂಡು ನಮ್ಮದು ಡೆಕಾತ್ಲನ್ ತಂದಿದ್ದು. ಆಗಲ್ವಾ, ಮಲಗಬೇಕದು ನೋಡಿ.
ಏನು ಇಲ್ಲಿ ಜನ ಇಷ್ಟು ಹುಡುಗರು ಏನೋ ಅಂದ್ರೆ ಒಂದು 10 ಜನ ಅವರೇ. ಓಹೋ ಯಾರು ಬಾಯ್ಸು. ಸೊ ಹೋಗ್ತಾ ಇದೀವಿ. ಇಲ್ಲಿ ಹಿಂಗೇನೆ ಯಾವುದೋ ಗಾಡಿ ಕಚ್ಕೊಬಿಟ್ಟೈತೆ, ಕೇರಳ ಗಾಡಿ. ಕೇರಳ ತಮಿಳ್ನಾಡ ಇದು ಕರ್ನಾಟಕದ ಎಳಿಯೋದ. ಜಟಾಯು ರೆಸ್ಕ್ಯೂಗೆ ರೆಡಿನಾ? ನಮ್ಮ ಕರ್ನಾಟಕದ ಗಾಡಿ ಗುರು. ನಾನು ಸಿಗಾಕೊಂಡೈತಾ? ಬಂದ್ವೇರಿ ಡೋಂಟ್ ವರಿ ಬಂದ್ವೇರಿ. ಆ ಬೆಲ್ಟ್ ಇದೆ ಬೇಕಾ? ರೋಪ್ ಇದೆ, ಹೇಳಿಬೋದು. ಇದೆ ರೋಪ್ ಇದೆ, ಬನ್ನಿ. ಯಾಕೆ ಹೇಳಿ ರೋಪ್? ಓಕೆ ಓಕೆ ಬಾಯ್ ತಾಳಿ ಒಳ್ಳೆ ಒಳ್ಳೆ. ಹಾಂ ಬರಲಿ ಬರಲಿ ಬರಲಿ. ಸೊ ಕರ್ನಾಟಕದ ಗಾಡಿ ಸಿಗಾಕೊಬಿಡೈತೆ. ನಮ್ಮ ಜಟಾಯು ಹೋಗ್ತಾ ಇದೆ ರೆಸ್ಕ್ಯೂಗೆ. ಆಯ್ತು ಸಾಕು ಸಾಕು ಸಾಕು, ಅದು ಕೆಳಗಡೆ ಉಕ್ಕಿದೆ. ನೋಡಿ ನಮ್ಮ ಜಟಾಯು ಇವತ್ತು ರೆಸ್ಕ್ಯೂ ಮಾಡೋಕ್ಕೆ ಬಂದಿದೆ. ಇವರು ಮಾಮೂಲಿ ಮೂಸ್ಲಿಪೇಟೆ ಡ್ರೈವಿಂಗ್ ಬೀಚ್ ಕೇರಳ ಹತ್ರ ಬಂದಿದ್ದಾರೆ ಆಟ ಆಡೋಕ್ಕೆ. ಸ್ವಲ್ಪ ಎಂಜಾಯ್ ಮಾಡೋಂತ, ಸ್ವಲ್ಪ ವೆಯ್ಟ್ ಇರುತ್ತಲ್ಲ ಹಾಗಿದೆ. ಯಾವ ಊರಣ್ಣ ನಿಮ್ಮದು? ಮಂಡ್ಯದವರು. ಮಂಡ್ಯದವ್ರು ಇಲ್ಲೂ ಸಿಗಾಕೊಂಡ್ಬಿಟ್ಟಿದ್ದಾರೆ. ಆಗ್ತಾನ ಬೈ ಚಾರ್ಸಿಗೆ ಹಾಕಿ, ಇಲ್ಲಾಂದ್ರೆ ಇದಕ್ಕೆ ಕಟ್ಟಾಗ್ಬಿಡ್ತದೆ. ಮಗ ಎರಡು ಲೆಂತ್ ಒಂದೇ ಇರಬೇಕು. ಹೇಳಿ ಹೇಳಿ. ಬರ್ಲಿ ಬರ್ಲಿ. ನಿಧಾನ ನಿಧಾನ ನಿಧಾನ. ಸೂಪರ್ ಸೂಪರ್. ಇನ್ನೊಂಚೂರು ಮುಂದೆ ಹೇಳಿ ಬೈ. ನಿಧಾನಕ್ಕೆ ಬಿಡಿ ಬೈ, ನಿಧಾನಕ್ಕೆ ನಿಧಾನಕ್ಕೆ. ಬರ್ಲಿ ಬರ್ಲಿ. ಸೂಪರ್ ಸೂಪರ್. ಫೈನಲಿ ಬಂತು. ಇದೇ ಮಾಡೋದು ಪ್ರಾಬ್ಲಮ್ಮು, ಆಗಲ್ಲ ಅಂದ್ಮೇಲೆ ಹೋಗ್ಬಾರ್ದು. ಸೊ ಏನು ಮಾಡೋದು, ಪಾಪ ಆಸೆ ಪಟ್ಟು ಹೋಗಿರ್ತಾರೆ. ಸಾಕು ಸಾಕು ಸಾಕು. ಫೈನಲಿ ಜಟಾಯು ರೆಸ್ಕ್ಯೂ ಮಾಡಿದ್ದೆ. ಸೊ ಸೀತೆನ ಹೆಂಗೆ ರೆಸ್ಕ್ಯೂ ಮಾಡೋಕ್ಕೆ ಹೋಗಿತ್ತು ಹಂಗೆ ಇವಾಗ ಒಂದು ಟಿ ರೆಸ್ಕ್ಯೂ ಮಾಡಿದ್ದೆ ಜಟಾಯು. ನಾ ಇಲ್ಲ ಬೆಂಗಳೂರು. ಸೊ ಕರ್ನಾಟಕದ ಗಾಡಿ ನೋಡ್ಬಿಟ್ಟು ನಾವು ಹಂಗೆ ವಾಪಸ್ ಹೋದ್ರೆ ಇದಿರಲ್ಲ. ಜಟಾಯು ಅಂತ ಹಾಕಿದ್ದೀರಾ ಇಲ್ಲಿ? ಜಟಾಯು ಜಟಾಯು ಹಾಕಿದ್ದೀರಾ? ನಮ್ಮ ಗಾಡಿ ಹೆಸರು ನೋಡಿ ಏನಿದೆ. ಎರಡೂ ಸಿಗಾಕೊಂಡಿತ್ತು. ಒಟ್ಟಲ್ಲಿ ಹತ್ರ ಎಮರ್ಜೆನ್ಸಿಗೆಲ್ಲ ಇಟ್ಕೊಂಡಿದ್ದೆ ನಾನು. ಟವಿಂಗ್ ಬೆಲ್ಟು ಮತ್ತು ನೋಡಿ ರೋಪು ಎಲ್ಲ ಇಟ್ಟಿದ್ದಕ್ಕೆ ಆಯಿತು. ನೋಡಿ ಏನೋ ಒಂದು ಆಗುತ್ತೆ 4x4 ಇದ್ದರೆ. ಓಕೆ ಬರೋಣ ಸರ್. ಓಕೆ.